Hi everyone, welcome back to my channel. I hope all of you are doing well. So ಇವತ್ತಿನ ಕ್ಲಾಸಲ್ಲಿ ನಾವು 150 ಪ್ಲಸ್ ಡೈಲಿ ಯೂಸಬಲ್ ಶಾರ್ಟ್ ಸೆಂಟೆನ್ಸಸ್ ಅನ್ನು ಕಲಿತಾ ಇದ್ದೀವಿ. ಸೊ ಶಾರ್ಟ್ ಸೆಂಟೆನ್ಸಸ್ ಕಲಿಯೋದ್ರಿಂದ ನಾವು ಎವ್ರಿ ಡೇ ಅದನ್ನು ಯೂಸ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒನ್, ಕುಡ್ ಬಿ ಬೆಟರ್. ಕುಡ್ ಬಿ ಬೆಟರ್ ಅಂದರೆ ಇನ್ನೂ ಚೆನ್ನಾಗಾಗ್ಬೋದು, ಇನ್ನೂ ಉತ್ತಮವಾಗ್ಬೋದು ಅಂತ ಹೇಳ್ತೀವಲ್ಲ ಹಾಗೆ. ಸೊ ಕುಡ್ ಬಿ ಬೆಟರ್. ಲೆಟ್ಸ್ ನಾಟ್ ಗೋ ದೇರ್, ಅಲ್ಲಿ ಹೋಗೋದು ಬೇಡ. ಲೆಟ್ಸ್ ನಾಟ್ ಗೋ ದೇರ್. ಸೊ ಲೆಟ್ಸ್ ಅಂತ ನೀವು ಯಾವಾಗ ಯೂಸ್ ಮಾಡ್ತೀರಾ? ಯಾವಾಗ ಇಬ್ಬರು ಜನ ಅಥವಾ ಜಾಸ್ತಿ ಜನ ಇರ್ತೀರಾ. ಓಕೆ, ಒಬ್ರಿಗಿಂತ ಜಾಸ್ತಿ ಇದ್ದಾಗ ಲೆಟ್ಸ್. ಸೊ ಇದ್ರದ್ದು ಫುಲ್ ಫಾರ್ಮ್ ಏನಂದ್ರೆ ಲೆಟ್ ಅಸ್. ಅದನ್ನ ನಾವು ಶಾರ್ಟ್ ಆಗಿ ಲೆಟ್ಸ್ ಅಂತ ಹೇಳ್ತೀವಿ. ಓಕೆ, ಲೆಟ್ಸ್ ನಾಟ್ ಗೋ ದೇರ್, ಅಲ್ಲಿಗೆ ಹೋಗೋದು ಬೇಡ. ಐ ಕಾಂಟ್ ಕಮ್, ನಾನು ಬರಕ್ಕಾಗಲ್ಲ. ಐ ಕಾಂಟ್ ಕಮ್. ಐ ಕಾಂಟ್, ನನಗೆ ಸಾಧ್ಯವಿಲ್ಲ. ಸೊ ಐ ಕಾಂಟ್ ಅಂತ ಯಾವಾಗ ಯೂಸ್ ಮಾಡ್ತೀರಾ? ಯಾವಾಗ ಸಿಚುವೇಶನ್ ಆಲ್ರೆಡಿ ಗೊತ್ತಿರುತ್ತೆ, ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಗೊತ್ತಿದ್ದಾಗ ನಾವು ಐ ಕಾಂಟ್ ಅಂತ ಯೂಸ್ ಮಾಡ್ಬೋದು. ಆರ್ ಯು ದೇರ್, ನೀವು ಅಲ್ಲಿದ್ದೀರಾ ಅಂತ ಕೇಳಲಿಕ್ಕೆ ಆರ್ ಯು ದೇರ್. ಐ ವಿಲ್ ಗೆಟ್ ಇಟ್, ನಾನು ಅದನ್ನ ತರ್ತೀನಿ. ಐ ವಿಲ್ ಗೆಟ್ ಇಟ್. ಇಟ್ಸ್ ಅ ಮಿರಾಕಲ್, ಅದೊಂದು ಪವಾಡ. ಇಟ್ಸ್ ಅ ಮಿರಾಕಲ್. ಇಟ್ಸ್ ಬೀನ್ ಅ ಮಂತ್, ಒಂದು ತಿಂಗಳಾಯಿತು. ಇಟ್ಸ್ ಬೀನ್ ಅ ಮಂತ್. ಸೊ ಎಷ್ಟು ದಿನ ಆಯಿತು ಅಂತ ಏನಾದರೂ ವಿಷಯದ ಬಗ್ಗೆ ಮಾತಾಡ್ತಿರುವಾಗ ಎಷ್ಟು ದಿನ ಆಯಿತು ಈ ಕೆಲಸ ಆಗಿ ಅಂತ ಕೇಳಿದಾಗ ಹೇಳ್ಬೋದು ನೀವು ಇಟ್ಸ್ ಬೀನ್ ಅ ಮಂತ್. ಲುಕ್ ಅಹೆಡ್, ಮುಂದೆ ನೋಡು. ಲುಕ್ ಅಹೆಡ್. ಲುಕ್ ಬ್ಯಾಕ್, ಹಿಂತಿರುಗಿ ನೋಡು. ಲುಕ್ ಬ್ಯಾಕ್. ಕೀಪ್ ಇಟ್ ಡೌನ್ ಅಂದರೆ ಕೆಳಗಿಡುವಂಥ ಅರ್ಥ. ಸೊ ಸಾರಿ ಫಾರ್ ದ ಮಿಸ್ಟೇಕ್, ಇಲ್ಲಿ ಟ್ರಾನ್ಸ್ಲೇಷನ್ ಕರೆಕ್ಟಾಗಿ ಆಗಲಿಲ್ಲ. ಪ್ರೀವಿಯಸ್ ಸ್ಲೈಡಿಂದನೇ ಕಾಪಿ ಆಗಿದೆ ಇಲ್ಲಿ. ಸೊ ಸಾರಿ ಫಾರ್ ದ್ಯಾಟ್. ವಿಶ್ ಹರ್, ಅವಳನ್ನು ಹಾರೈಸಿ. ಫೋಲ್ಡ್ ಇಟ್. ಫೋಲ್ಡ್ ಇಟ್ ಅಂದರೆ ಅದನ್ನು ಮಡಚಿ. ಫೋಲ್ಡ್ ಇಟ್, ಫೋಲ್ಡ್ ಮಾಡಿ ಹೇಳ್ತೀವಲ್ಲ, ಬಟ್ಟೆ ಮಡಚೋದು ಅಥವಾ ಏನಾದರೂ ಬೇರೆ ವಸ್ತುಗಳಿರುತ್ತೆ ಮಡಚುವಂಥದ್ದು, ಅದಕ್ಕೆ ಹೇಳ್ಬೋದು ಫೋಲ್ಡ್ ಇಟ್. ರ್ಯಾಪ್ ಇಟ್ ಔಟ್, ಅದನ್ನು ಕಟ್ಟಿಕೊಳ್ಳಿ ಅಥವಾ ಸುತ್ತಿಕೊಳ್ಳಿ ಅಂತ ಹೇಳ್ತೀವಲ್ಲ, ರ್ಯಾಪ್ ಇಟ್ ಔಟ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ರ್ಯಾಪ್ ಇಟ್ ವಿತ್ ಅ ಪೇಪರ್ ಅಂದರೆ ಪೇಪರಿಂದ ಅದನ್ನ ಸುತ್ತು ಅಥವಾ ಅದನ್ನ ಕವರ್ ಮಾಡು ಅಂತ ಹೇಳಲಿಕ್ಕೆ ರ್ಯಾಪ್ ಇಟ್ ಔಟ್ ಅಂತ ಹೇಳ್ಬೋದು. ಡೋಂಟ್ ಬಿ ಶಾಯ್, ನಾಚಿಕೆ ಪಡಬೇಡ. ಡೋಂಟ್ ಬಿ ಶಾಯ್. ಗಿವ್ ಇಟ್ ಟು ಹಿಮ್, ಅವನಿಗೆ ಕೊಡು. ಗಿವ್ ಇಟ್ ಟು ಹಿಮ್. ಇಟ್ಸ್ ಮೈನ್, ಇದು ನನ್ನದು. ಇಟ್ಸ್ ಮೈನ್. ಇಟ್ಸ್ ಹರ್ಸ್, ಅದು ಅವಳದು. ಇಟ್ಸ್ ಹರ್ಸ್. ಕಮ್ ಆನ್ ಟೈಮ್, ಸಮಯಕ್ಕೆ ಸರಿಯಾಗಿ ಬನ್ನಿ ಅಥವಾ ಸಮಯಕ್ಕೆ ಬನ್ನಿ ಹೇಳ್ತೀವಲ್ಲ, ಕಮ್ ಆನ್ ಟೈಮ್. ಇಟ್ಸ್ ವೆರಿ ಕಾಸ್ಟ್ಲಿ, ಇದು ತುಂಬ ದುಬಾರಿಯಾಗಿದೆ. ಇಟ್ಸ್ ವೆರಿ ಕಾಸ್ಟ್ಲಿ. ಐ ವೋಂಟ್ ಬಾಯ್, ನಾನು ಅದನ್ನು ಖರೀದಿಸೋದಿಲ್ಲ. ಐ ವೋಂಟ್ ಬಾಯ್. ಐ ವಿಲ್ ಬಾರ್ಗ್ಯಾನ್ ಆರ್ ಐಲ್ ಬಾರ್ಗ್ಯಾನ್, ನಾನು ಚೌಕಾಸಿ ಮಾಡುತ್ತೇನೆ ಅಂದರೆ ಚೌಕಾಸಿ ಗೊತ್ತಿರ್ಬೋದಲ್ಲ ನಿಮಗೆ, ಐಲ್ ಬಾರ್ಗ್ಯಾನ್. ಹೀ ಈಸ್ ನೋ ಮೋರ್, ಅವನು ಇನ್ನಿಲ್ಲ. ಹೀ ಈಸ್ ನೋ ಮೋರ್. ಸೊ ಯಾರ್ದಾದ್ರೂ ಡೆತ್ ಆದಾಗ ನೀವು ಹೇಳ್ಬೋದು ಹೀ ಈಸ್ ನೋ ಮೋರ್, ಶೀ ಈಸ್ ನೋ ಮೋರ್ ಅಂತ. ಯು ಆರ್ ಲೈಯಿಂಗ್, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಯು ಆರ್ ಲೈಯಿಂಗ್. ಲೈಯಿಂಗ್ ಅಂದರೆ ಸುಳ್ಳು ಹೇಳೋದು ಅಂತ ಅರ್ಥ. ವಾಟ್ ಅಬೌಟ್ ಅಸ್, ನಮ್ಮ ಬಗ್ಗೆ ಏನು, ನಮ್ದೇನಿವಾಗ ಅಂತ ಕೇಳ್ತೀವಲ್ಲ ಅದಕ್ಕೆ ವಾಟ್ ಅಬೌಟ್ ಅಸ್. ಡೋಂಟ್ ಥ್ರೆಟನ್, ಬೆದರಿಕೆ ಹಾಕಬೇಡ. ಡೋಂಟ್ ಥ್ರೆಟನ್. ಥ್ರೆಟನ್ ಅಂದರೆ ಬೆದರಿಕೆ ಹಾಕೋದು ಅಂತ ಅರ್ಥ. ಹೀ ಈಸ್ ಚೀಟರ್, ಅವನೊಬ್ಬ ಮೋಸಗಾರ. ಹೀ ಈಸ್ ಅ ಚೀಟರ್. ಐ ವೋಂಟ್ ಲೈ, ನಾನು ಸುಳ್ಳು ಹೇಳೋದಿಲ್ಲ. ಐ ವೋಂಟ್ ಲೈ. ಸೊ ವೋಂಟ್ ಅಂತ ಯಾವಾಗ ಯೂಸ್ ಮಾಡ್ತೀವಿ ನಾವು? ಯಾವಾಗ ವಿಲ್ ನಾಟ್ ಅಂತ ಯೂಸ್ ಮಾಡಬೇಕಾಗಿರುತ್ತೆ. ಐ ವಿಲ್ ನಾಟ್ ಲೈ ಅಂತ ಫುಲ್ ಸೆಂಟೆನ್ಸ್. ಬಟ್ ಅದನ್ನು ಮಾತಾಡುವಾಗ ಶಾರ್ಟ್ ಆಗಿ ಹೇಗೆ ಹೇಳ್ತೀವಿ ನಾವು? ಐ ವೋಂಟ್ ಲೈ. ಐ ವೋಂಟ್ ಡೂ ಇಟ್ ಹೇಗೆ ಹೇಳ್ತೀವಿ ಹಾಗೆ. ಐ ವಿಲ್ ನಾಟ್ ಡೂ ಇಟ್ ಅನ್ನೋ ಬದಲು ನಾವು ಐ ವೋಂಟ್ ಡೂ ಇಟ್ ಅಂತಲೂ ಹೇಳ್ಬೋದು. ಸೊ ಫಾಸ್ಟಾಗಿ ಮಾತಾಡಲಿಕ್ಕೆ ಶಾರ್ಟಾಗಿ ಐ ವೋಂಟ್ ಅಂತ ಯೂಸ್ ಮಾಡ್ತೀವಿ. ಎಲ್ಲಿ ವಿಲ್ ನಾಟ್ ಅಂತ ನೀವು ಯೂಸ್ ಮಾಡಬೇಕು ಅಲ್ಲಿ ನೀವು ವೋಂಟ್ ಅಂತ ಯೂಸ್ ಮಾಡಬಹುದು. ಎವ್ರಿಥಿಂಗ್ ಈಸ್ ಓವರ್, ಎಲ್ಲವೂ ಮುಗಿಯಿತು. ಎವ್ರಿಥಿಂಗ್ ಈಸ್ ಓವರ್. ಯು ಲುಕ್ ಟಯರ್ಡ್, ನೀನು ಸುಸ್ತಾದಂತೆ ಕಾಣ್ತಿದ್ದೀಯಾ. ಯು ಲುಕ್ ಟಯರ್ಡ್. ಸೊ ಹೇಳ್ತೀವಲ್ಲ, ನಿಂಗೆ ಸುಸ್ತಾಗಿದೆ ಅಂತ ಅನಿಸ್ತಾ ಇದೆ, ಹೋಗಿ ರೆಸ್ಟ್ ತಗೋ. ಗೋ ಟೇಕ್ ರೆಸ್ಟ್ ಹೇಳ್ತೀವಲ್ಲ ಹಾಗೆ. ಯು ಲುಕ್ ಟಯರ್ಡ್. ಐ ಆಮ್ ಲೀವಿಂಗ್, ನಾನು ಹೊರಡ್ತಿದ್ದೇನೆ. ಐ ಆಮ್ ಲೀವಿಂಗ್. ಸೊ ಯಾವುದಾದ್ರೂ ಸ್ಥಳದಿಂದ ನೀವು ಹೋಗ್ತಾ ಇದ್ದೀರಾ ಅಂತ ಆಗೋದಾದ್ರೆ ನೀವು ಹೇಳ್ಬೋದು ಐ ಆಮ್ ಲೀವಿಂಗ್ ನಾವ್ ಅಂತ. ಐ ಅಡ್ಮಿಟ್ ಇಟ್, ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ. ಐ ಅಡ್ಮಿಟ್ ಇಟ್. ಐ ಮೇಡ್ ಇಟ್, ನಾನು ಅದನ್ನು ಮಾಡಿದೆ. ಐ ಮೇಡ್ ಇಟ್.
ಐ ಆಮ್ ಡನ್, ನಾನು ಮುಗಿಸಿದ್ದೇನೆ. ಐ ಆಮ್ ಡನ್. ಸೊ ಐ ಆಮ್ ಡನ್ ವಿತ್ ಮೈ ವರ್ಕ್ ಅಂತ ಅರ್ಥ ಹೇಳಿದ್ರೆ, ಸೊ ಐ ಆಮ್ ಡನ್ ವಿತ್ ಮೈ ವರ್ಕ್ ಅಂತ ಹೇಳಿದಾಗ ಏನರ್ಥ ಬರುತ್ತೆ? ನಾನು ನನ್ನ ಕೆಲಸವನ್ನು ಮುಗಿಸಿದ್ದೇನೆ ಅಂತ ಅರ್ಥ. ಐ ಆಮ್ ಡನ್ ರೈಟಿಂಗ್ ಅಂತ ಹೇಳಿದ್ರೆ ಏನಾಗುತ್ತೆ? ನಾನು ಬರೆಯೋದನ್ನು ಮುಗಿಸಿದ್ದೇನೆ. ಐ ಆಮ್ ಡನ್ ವಿತ್ ಸ್ಟಡೀಸ್ ಅಂದರೆ ನಾನು ಓದೋದನ್ನು ಮುಗಿಸಿದ್ದೇನೆ. ಸೊ ಐ ಆಮ್ ಡನ್ ಅಂದರೆ ನಾನು ಮುಗಿಸಿದ್ದೇನೆ. ನೆಕ್ಸ್ಟ್ ನಿಮಗೆ ಯಾವ ಕೆಲಸ ನೀವು ಅಲ್ಲಿ ಹಾಕಬೇಕು ಅಲ್ಲಿ ನೀವು ಆ ವರ್ಡನ್ನು ಹಾಕ್ಬೋದು. ವಿತ್ ವರ್ಕ್, ಸ್ಟಡೀಸ್ ಆರ್ ಎನಿ ವರ್ಡ್. ಓಕೆ. ಕಮ್ ಸೂನ್, ಬೇಗ ಬಾ. ಕಮ್ ಸೂನ್. ಡೋಂಟ್ ಇನ್ಸಿಸ್ಟ್, ಒತ್ತಾಯ ಮಾಡಬೇಡ. ಡೋಂಟ್ ಇನ್ಸಿಸ್ಟ್. ಗೋ ಕೇರ್ಫುಲಿ, ಎಚ್ಚರಿಕೆಯಿಂದ ಹೋಗೋ. ಗೋ ಕೇರ್ಫುಲಿ. ಐ ಕಾಂಟ್ ವೇಟ್, ನಾನು ಕಾಯಲು ಸಾಧ್ಯವಿಲ್ಲ. ಐ ಕಾಂಟ್ ವೇಟ್, ನನಗೆ ಕಾಯಕ್ಕಾಗಲ್ಲ ಅಂತ ಹೇಳ್ತೀವಲ್ಲ ಹಾಗೆ. ಐ ಕಾಂಟ್ ವೇಟ್. ಪೇ ಅಟೆನ್ಷನ್ ಹಿಯರ್, ಇಲ್ಲಿ ಗಮನ ಕೊಡು. ಪೇ ಅಟೆನ್ಷನ್ ಹಿಯರ್. ಪೀಸ್ ಔಟ್, ಶಾಂತಿ ಕಾಪಾಡು. ಪೀಸ್ ಔಟ್. ಐ ಅಡೋರ್ ಯು, ನಾನು ನಿನ್ನನ್ನು ಆರಾಧಿಸ್ತೇನೆ. ಐ ಅಡೋರ್ ಯು. ಸೊ ಅಡೋರ್ ಅನ್ನೋ ವರ್ಡನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ? ಯಾವಾಗ ನೀವು ಆ ವ್ಯಕ್ತಿಯನ್ನು ದೇವ್ರ ಥರ ನೀವು ಟ್ರೀಟ್ ಮಾಡ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್, ತಂದೆ ತಾಯಿಯನ್ನು ನೀವು ದೇವ್ರ ಥರ ಟ್ರೀಟ್ ಮಾಡ್ತೀರಾ, ರೈಟ್? ಸೊ ಅದಕ್ಕೆ ಅಡೋರ್ ಅಂತ ಹೇಳ್ಬೋದು. ಐ ಅಡೋರ್ ಮೈ ಪೇರೆಂಟ್ಸ್ ಅಂದರೆ ನಾನು ನನ್ನ ಪೇರೆಂಟ್ಸನ್ನು ಆರಾಧಿಸ್ತೇನೆ, ಅವರನ್ನು ನಾನು ದೇವ್ರ ಥರ ಟ್ರೀಟ್ ಮಾಡ್ತೇನೆ ಅಂತ ಅರ್ಥ. ಇಟ್ಸ್ ಅ ಹೋಲಿ ರಿವರ್, ಅದೊಂದು ಪವಿತ್ರ ನದಿ. ಇಟ್ಸ್ ಅ ಹೋಲಿ ರಿವರ್. ಸೊ ಹೋಲಿ ಅಂದ್ರೇನು? ಪವಿತ್ರ ಅಂತ ಅರ್ಥ ಬರುತ್ತೆ. ಇಟ್ ಪ್ಯೂರಿಫೈಸ್, ಅದು ಶುದ್ಧೀಕರಿಸುತ್ತದೆ. ಇಟ್ ಪ್ಯೂರಿಫೈಸ್. ಲಾಂಗ್ ಎಗೋ ಅಂದರೆ ಬಹಳ ಹಿಂದೆ. ಸೊ ಫಾರ್ ಎಕ್ಸಾಂಪಲ್ ಹೇಗೆ ಯೂಸ್ ಮಾಡ್ಬೋದು? ಇಟ್ ಹ್ಯಾಪನ್ಡ್ ಲಾಂಗ್ ಎಗೋ ಅಂದರೆ ಬಹಳ ಹಿಂದೆ ಈ ಒಂದು ಘಟನೆ ನಡೆದಿತ್ತು ಅಂತ ಅರ್ಥ. ಐ ಗಾಟ್ ಇಟ್, ನನಗೆ ಅರ್ಥ ಆಯಿತು. ಐ ಗಾಟ್ ಇಟ್. ಸೊ ಐ ಅಂಡರ್ಸ್ಟ್ಯಾಂಡ್ ಅಂತ ಹೇಳಿದ್ರು ಸೇಮ್ ಮೀನಿಂಗ್ ಬರುತ್ತೆ. ಐ ಗಾಟ್ ಇಟ್ ಅಂದರೆ ನನಗೆ ಅರ್ಥ ಆಯಿತು, ನಂಗೆ ಗೊತ್ತಾಯಿತು ಅಂತ ಹೇಳ್ತೀವಲ್ಲ ಅದಕ್ಕೆ ಐ ಗಾಟ್ ಇಟ್. ಐ ನೋ ಯು, ನನಗೆ ನೀನು ಗೊತ್ತು. ಐ ನೋ ಯು. ಡು ಐ ನೋ ಯು, ನಾನು ನಿನಗೆ ತಿಳಿದಿದ್ದೀನ ಅಥವಾ ನಾನು ನಿನಗೆ ಗೊತ್ತಾ ಕೇಳ್ತೀವಲ್ಲ. ಇವಾಗ ಬೇರೆ ಒಂದು ವ್ಯಕ್ತಿಯನ್ನೇ ನಾವು ಕೇಳ್ತೀವಿ, ನನಗೆ ನೀವು ಗೊತ್ತಾ ಅಂತ. ಓಕೆ. ಸೊ ಡು ಐ ನೋ ಯು ಅಂತ ಕೇಳ್ತೀವಿ. ಓಕೆ. ಕಮ್ ವಿತ್ ಅಸ್, ನಮ್ಮ ಜೊತೆ ಬಾ. ಕಮ್ ವಿತ್ ಅಸ್. ಲೆಟ್ ಹಿಮ್ ಸ್ಟಡಿ, ಅವನು ಓದ್ಲಿ ಅಥವಾ ಅವನಿಗೆ ಓದ್ಲಿಕ್ಕೆ ಬಿಡು ಅಂತ ಹೇಳಿದ ಹಾಗೆ. ಲೆಟ್ ಹಿಮ್ ಸ್ಟಡಿ. ಇಟ್ಸ್ ಥಂಡರಿಂಗ್, ಗುಡುಗ್ತಾ ಇದೆ. ಇಟ್ಸ್ ಥಂಡರಿಂಗ್. ಥಂಡರಿಂಗ್ ಅಂದರೆ ಏನು? ಗುಡುಗೋದು ಅಂತ ಅರ್ಥ. ಇಟ್ಸ್ ರೇನಿಂಗ್, ಮಳೆ ಬರ್ತಾ ಇದೆ. ಇಟ್ಸ್ ರೇನಿಂಗ್. ಲರ್ನ್ ಟು ಇಗ್ನೋರ್, ನಿರ್ಲಕ್ಷಿಸಲು ಕಲಿಯಿರಿ. ಲರ್ನ್ ಟು ಇಗ್ನೋರ್. ವಾಟ್ ಕ್ಯಾನ್ ಐ ಡೂ, ನಾನೇನು ಮಾಡಬೇಕಾಗುತ್ತೆ? ವಾಟ್ ಕ್ಯಾನ್ ಐ ಡೂ? ದ್ಯಾಟ್ಸ್ ದ ವೇ ಇಟ್ ಈಸ್, ಅದು ಹಾಗೇನೆ. ಸೊ ಯಾವಾಗ ಇದನ್ನು ಯೂಸ್ ಮಾಡ್ಬೋದು? ಸೊ ಯಾರಾದರೂ ನಿಮಗೆ ಇದು ಹೇಗಾಗುತ್ತೆ, ಅದು ಹೇಗಾಗುತ್ತೆ ಅಂತ ಕೇಳ್ತಿರ್ತಾರಲ್ಲ, ಅವಾಗ ನೀವು ಹೇಳ್ಬೋದು ಅದು ಹಾಗೇನೆ ಅಂತ ಹೇಳ್ತೀವಲ್ಲ ನಾವು, ಹಾಗೆ ಯೂಸ್ ಮಾಡ್ಬೋದು. ದ್ಯಾಟ್ಸ್ ದ ವೇ ಇಟ್ ಈಸ್. ಐ ಲೈಕ್ ಬೋತ್, ನನಗೆ ಎರಡೂ ಇಷ್ಟ. ಐ ಲೈಕ್ ಬೋತ್. ಹೌಸ್ ದ್ಯಾಟ್, ಅದು ಹೇಗೆ? ಹೌಸ್ ದ್ಯಾಟ್. ಐ ಆಮ್ ಸ್ಲೀಪಿ, ನನಗೆ ನಿದ್ದೆ ಬರ್ತಾ ಇದೆ. ಐ ಆಮ್ ಸ್ಲೀಪಿ. ಮೈಂಡ್ ಯೋರ್ ವರ್ಡ್ಸ್, ನಿಮ್ಮ ಮಾತುಗಳನ್ನು ಗಮನದಲ್ಲಿಟ್ಕೊಳ್ಳಿ. ಮೈಂಡ್ ಯೋರ್ ವರ್ಡ್ಸ್. ಶೇಮ್ ಆನ್ ಯು, ನಿನಗೆ ನಾಚಿಕೆ ಆಗಬೇಕು. ಶೇಮ್ ಆನ್ ಯು. ವಾಟ್ ಡಿಡ್ ಐ ಡೂ, ನಾನೇನು ಮಾಡಿದೆ? ಸೊ ಕೇಳ್ತೀವಲ್ಲ ನೀವು, ಯಾರಾದರೂ ಶೇಮ್ ಆನ್ ಯು ಅಂತ ಕೇಳಿದಾಗ ಯಾಕೆ ನಾನೇನು ಮಾಡಿದೆ ಅಂತ ಕೇಳ್ತೀವಲ್ಲ ಹಾಗೆ. ನಾನೇನು ಮಾಡಿದೆ? ವಾಟ್ ಡಿಡ್ ಐ ಡೂ. ಇಸ್ ಇಟ್ ಟ್ರೂ, ಅದು ನಿಜಾನಾ? ಇಸ್ ಇಟ್ ಟ್ರೂ. ಲೆಟ್ ಮೀ ರೆಸ್ಟ್, ನನಗೆ ವಿಶ್ರಾಂತಿ ಕೊಡಿ. ಲೆಟ್ ಮೀ ರೆಸ್ಟ್. ಗೋ ಅಪಲೋಜೈಸ್, ಹೋಗಿ ಕ್ಷಮೆ ಕೇಳು ಅಥವಾ ಕ್ಷಮೆ ಯಾಚಿಸು. ಐ ಆಮ್ ಪ್ರೌಡ್ ಆಫ್ ಯು, ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ಐ ಆಮ್ ಪ್ರೌಡ್ ಆಫ್ ಯು. ಯು ಶುಡ್ ಗೋ, ನೀನು ಹೋಗಬೇಕು. ಯು ಶುಡ್ ಗೋ. ಐ ಆಮ್ ಅಫ್ರೇಡ್ ಆಫ್ ಡಾಗ್ಸ್, ನನಗೆ ನಾಯಿಗಳೆಂದರೆ ಭಯ ಆಗುತ್ತೆ. ಐ ಆಮ್ ಅಫ್ರೇಡ್ ಆಫ್ ಡಾಗ್ಸ್. ಐ ಡಿಂಟ್ ಡೂ, ನಾನು ಮಾಡಲಿಲ್ಲ. ಐ ಡಿಂಟ್ ಡೂ. ಸೊ ಐ ಡಿಡ್ ನಾಟ್ ಅಂತಾನು ಹೇಳ್ತೀವಿ, ಐ ಡಿಂಟ್ ಅಂತಾನು ಹೇಳ್ತೀವಿ. ಓಕೆ. ಸೊ ಡಿಂಟ್ ಅಂತ ಶಾರ್ಟ್ ಆಗಿ ಹೇಳ್ತೀವಿ. ಐ ಡಿಂಟ್ ಡೂ ಇಟ್, ನಾನು ಅದನ್ನು ಮಾಡಲಿಲ್ಲ. ಐ ಡಿಡ್ ನಾಟ್ ಡೂ ಇಟ್, ದಟ್ ಈಸ್ ಆಲ್ಸೋ ಕರೆಕ್ಟ್. ಲೆಟ್ ಮೀ ಟ್ರೈ, ನಾನು ಪ್ರಯತ್ನಿಸ್ಲಾ. ಲೆಟ್ ಮೀ ಟ್ರೈ. ಶಿ ಮೇ ಕಮ್, ಅವಳು ಬರಬಹುದು. ಶಿ ಮೇ ಕಮ್. ಐ ನೀಡ್ ಯೋರ್ ಹೆಲ್ಪ್,
ನನಗೆ ನಿನ್ನ ಸಹಾಯ ಬೇಕು. ಐ ನೀಡ್ ಯೋರ್ ಹೆಲ್ಪ್. ನೋ ಹೀ ಈಸ್ ನಾಟ್. ಅಲ್ಲ, ಅವನಲ್ಲ. ನೋ ಹೀ ಈಸ್ ನಾಟ್. ಐ ಡಿಸರ್ವ್. ನಾನು ಅರ್ಹನಾಗಿದ್ದೇನೆ. ಐ ಡಿಸರ್ವ್. ಡಿಡ್ ಯು ನೋ. ನಿನ್ಗೆ ಗೊತ್ತಾ. ಡಿಡ್ ಯು ನೋ. ವೇರ್ ವರ್ ಯು. ನೀನೆಲ್ಲಿದ್ದೆ. ವೇರ್ ವರ್ ಯು. ಲೆಟ್ಸ್ ಲರ್ನ್ ಟುಗೆದರ್. ಒಟ್ಟಿಗೆ ಕಲಿಯೋಣ. ಲೆಟ್ಸ್ ಲರ್ನ್ ಟುಗೆದರ್. ವೇರ್ ಆರ್ ದೇ. ಅವರೆಲ್ಲಿದ್ದಾರೆ. ವೇರ್ ಆರ್ ದೇ. ಐ ಆಮ್ ನಾಟ್ ಶ್ಯೂರ್. ನನಗೆ ಖಚಿತವಿಲ್ಲ. ಐ ಆಮ್ ನಾಟ್ ಶ್ಯೂರ್. ಐ ಲೀವ್ ಅಲೋನ್. ನಾನು ಒಬ್ಬಂಟಿಯಾಗಿ ಜೀವಿಸ್ತೇನೆ. ಐ ಲೀವ್ ಅಲೋನ್. ಬಿ ಕ್ಲಿಯರ್. ಸ್ಪಷ್ಟವಾಗಿರಿ. ಬಿ ಕ್ಲಿಯರ್. ಲೆಟ್ಸ್ ಫೈಂಡ್ ಎವಿಡೆನ್ಸ್. ಸಾಕ್ಷಿ ಹುಡ್ಕೋಣ. ಲೆಟ್ಸ್ ಫೈಂಡ್ ಎವಿಡೆನ್ಸ್. ಮೆಂಡ್ ಯೋರ್ ವೇಸ್. ನಿನ್ನ ಮಾರ್ಗಗಳನ್ನು ಸರಿಪಡಿಸ್ಕೊಳ್ಳಿ. ಮೆಂಡ್ ಯೋರ್ ವೇಸ್. ಐ ಯು ಫೈನ್. ನೀವು ಚೆನ್ನಾಗಿದ್ದೀರಾ. ಐ ಯು ಫೈನ್. ನೀವು ಹುಷಾರಾಗಿದ್ದೀರಾ ಅಂತ ಕೇಳ್ತೀವಲ್ಲ. ಐ ಯು ಫೈನ್. ಐ ಡೋಂಟ್ ಬ್ಲೇಮ್ ಯು. ನಾನು ನಿನ್ನನ್ನು ದ್ವೇಷಿಸುವುದಿಲ್ಲ. ಐ ಡೋಂಟ್ ಬ್ಲೇಮ್ ಯು. ನಾನು ನಿನ್ನನ್ನು ದೂಷಿಸೋದಿಲ್ಲ. ಐ ಡೋಂಟ್ ಬ್ಲೇಮ್ ಯು. ವಿಚ್ ಒನ್. ಯಾವುದು. ವಿಚ್ ಒನ್. ಇಟ್ಸ್ ಒಮಿನಸ್. ಇದು ಅಪಶಕುನ. ಇಟ್ಸ್ ಒಮಿನಸ್. ಗೆಟ್ ಯೂಸ್ ಟು ಇಟ್. ಅದಕ್ಕೆ ಒಗ್ಗಿಕೊಳ್ಳಿ. ಗೆಟ್ ಯೂಸ್ ಟು ಇಟ್ ಅಂದರೆ ಇದು ಒಂದು ವಿಷಯದ ಅಭ್ಯಾಸ ಮಾಡ್ಕೊಳ್ಳಿ. ಇದನ್ನು ನೀವು ಅಭ್ಯಾಸ ಆಗ್ಬೇಕು ನಿಮಗೆ ಅಂತ ಹೇಳ್ತೀವ, ಆವಾಗ ಹೇಳ್ಬೋದು ಗೆಟ್ ಯೂಸ್ ಟು ಇಟ್. ಡೋಂಟ್ ಗೆಟ್ ಮೀ ರಾಂಗ್. ನನ್ನನ್ನು ತಪ್ಪಾಗಿ ತಿಳಿಬೇಡಿ. ಡೋಂಟ್ ಗೆಟ್ ಮೀ ರಾಂಗ್. ಹೌ ಇಸ್ ಹಿ ನೌ. ಈಗ ಹೇಗಿದ್ದಾನೆ. ಹೌ ಇಸ್ ಹಿ ನೌ. ವೆಕೇಟ್ ದ ಪ್ಲೇಸ್. ಸ್ಥಳವನ್ನು ಖಾಲಿ ಮಾಡಿ. ವೆಕೇಟ್ ದ ಪ್ಲೇಸ್. ಲೆಟ್ಸ್ ಸಾಲ್ವ್ ದಿಸ್. ಇದನ್ನ ಪರಿಹರಿಸೋಣ. ಲೆಟ್ಸ್ ಸಾಲ್ವ್ ದಿಸ್. ಇಟ್ಸ್ ಸ್ಟ್ರೇಂಜ್. ಇದು ವಿಚಿತ್ರ. ಇಟ್ಸ್ ಸ್ಟ್ರೇಂಜ್. ದ ರೂಮ್ ಈಸ್ ಎಂಟಿ. ಕೊಠಡಿ ಖಾಲಿಯಾಗಿದೆ. ರೂಮ್ ಖಾಲಿಯಾಗಿದೆ ಅಂತ ಹೇಳಬೇಕಾದ್ರೆ ದ ರೂಮ್ ಈಸ್ ಎಂಟಿ. ಡೋಂಟ್ ಸಿಟ್ ಐಡಲ್. ಸುಮ್ಮನೆ ಕೂರ್ಬೇಡ. ಡೋಂಟ್ ಸಿಟ್ ಐಡಲ್. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಎಲ್ಲ ಸೆಂಟೆನ್ಸಸ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಡೈಲಿ ಯೂಸ್ ಮಾಡಿ. ಕೆಲವೊಂದು ಸೆಂಟೆನ್ಸಸ್ ರಿಪೀಟ್ ಆಗಿದೆ. ಐ ಅಂಡರ್ಸ್ಟ್ಯಾಂಡ್. ಇದು ನಿಮಗೆ ರಿವಿಷನ್ ಆಗುತ್ತೆ ಸೊ ದ್ಯಾಟ್ ನಿಮಗೆ ಜಾಸ್ತಿ ಟೈಮ್ ನೆನಪಿರಲಿ. ತುಂಬ ನಾರ್ಮಲ್ ಆಗಿರೋದು ಅದು ಕೆಲವೊಂದು ಟೈಮ್ ರಿಪೀಟ್ ಆಗುತ್ತೆ. ಸೊ ಡೋಂಟ್ ಬಾದರ್ ಅಬೌಟ್ ಇಟ್. ಆ್ಯಂಡ್ ನೀವು ಎಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡ್ತೀರಾ, ಎಷ್ಟು ಹೆಚ್ಚು ಇದನ್ನು ಲೈಫಲ್ಲಿ ಯೂಸ್ ಮಾಡ್ತೀರಾ, ಅಷ್ಟು ನಿಮಗೆ ನೆನಪಿರುತ್ತೆ. ಸೊ ಡೈಲಿ ಇದನ್ನು ಯೂಸ್ ಮಾಡಿ. ಶಾರ್ಟ್ ಸೆಂಟೆನ್ಸಸ್ಸಿಂದನೇ ಸ್ಟಾರ್ಟ್ ಮಾಡಿ. ನಾನು ಯಾವಾಗಲೂ ಹೇಳ್ತಾ ಇದ್ದೆ ಎವ್ರಿ ಡೇ 5 ಸೆಂಟೆನ್ಸಸ್ಸನ್ನು ತಪ್ಪದೇ ಅದನ್ನು ಲರ್ನ್ ಮಾಡಿ. ಅದರಿಂದ ನೀವು ತುಂಬ ಈಸಿಯಾಗಿ ಇಂಗ್ಲೀಷನ್ನು ಕಲಿಬೋದು. ತುಂಬ ಈಸಿಯಾಗಿ ಇಂಗ್ಲೀಷನ್ನು ಮಾತಾಡಲಿಕ್ಕೂ ಬರುತ್ತೆ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಹೊಸದಾಗಿ ಚಾನಲನ್ನು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಶಾರ್ಟ್ ಸೆಂಟೆನ್ಸಸ್ಸನ್ನು ಆಲ್ರೆಡಿ ಹಾಕಿದ್ದೀನಿ. ನಿಮಗೆ ಫುಲ್ ವಿಡಿಯೋ ನೋಡಲಿಕ್ಕೂ ಟೈಮ್ ಇಲ್ಲ ಅಂದರೆ ನೀವು ಶಾರ್ಟ್ಸ್ ನೋಡಿ ಅದರಿಂದನೂ ಕಲಿಬೋದು. ಸೊ ಟೇಕ್ ಬೆಸ್ಟ್ ಔಟ್ ಆಫ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.